Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಿನ್ನೆ ರೇವಣ್ಣವರಿಗೆ ಜಾಮೀನು ಸಿಕ್ಕಿದೆ. ಆ ಜಾಮೀನಲ್ಲಿ ಕೆಲವೊಂದು ಷರತ್ತುಗಳಿರ್ತವೆ, ಅವೆಲ್ಲವೂ ಕೂಡ ಪೂರ್ಣ ಆಗಬೇಕು. ಈಗ ಷರತ್ತು ಪ್ರಕ್ರಿಯೆ ಪೂರ್ಣ ಆಗ್ತಾ ಇದೆ. ಕೋರ್ಟ್ಗೆ ಇಬ್ಬರು ಶ್ಯೂರಿಟಿ ನೀಡಿದಂಥ ವಕೀಲರು ಪುರುಷೋತ್ತಮ್ ಮತ್ತೆ ಲೋಕೇಶ್ ಅನ್ನುವಂಥವರು ಶ್ಯೂರಿಟಿ ಕೊಟ್ಟಿದ್ದಾರೆ. ಕೆಲವೊಂದು ನಿಯಮಗಳಿರ್ತವೆ. ಕೋರ್ಟ್ಗೆ 5 ಲಕ್ಷ ರೂಪಾಯಿ ಬಾಂಡ್ ಸಲ್ಲಿಕೆ ಆಗಬೇಕು, ಪಾಸ್ಪೋರ್ಟ್ ಸಲ್ಲಿಕೆ ಆಗಬೇಕು. ಇದೆಲ್ಲದರ ಜೊತೆಗೆ ಕೆಲವೊಂದು ನಿಬಂಧನೆಗಳಿಗೆ ಸಹಿ ಹಾಕಬೇಕು. ಸಂತ್ರಸ್ತ ಏನಿದಾರಲ್ಲ ಅವರ ಮನೆಯ ಸುತ್ತಮುತ್ತ ಓಡಾಡಬಾರದು, ಇದು ಕೂಡ ಇದೆ. ಇವೆಲ್ಲವೂ ಕೂಡ ಜಾಮೀನಿನ ಷರತ್ತಿನಲ್ಲಿ ಅನ್ವಯ ಆಗುವಂಥ ಸಂಗತಿಗಳು. ಈಗಾಗಲೇ ಜಾಮೀನು ಷರತ್ತನ್ನು ವಕೀಲರು ಪೂರೈಸಿದ್ದಾರೆ. ಕೋರ್ಟ್ಗೆ ಇಬ್ಬರು ವಕೀಲರು ಶ್ಯೂರಿಟಿ ಕೊಟ್ಟಿದ್ದಾರೆ. ಇಬ್ಬರು ವಕೀಲರು ಜಾಮೀನು ಷರತ್ತನ್ನು ಈ ಮುಖಾಂತರ ಅವರು ಪೂರೈಸಿದ್ದಾರೆ. 5 ಲಕ್ಷ ರೂಪಾಯಿ ಬಾಂಡ್ ಕೊಡಬೇಕು, ಜೊತೆಗೆ ಶ್ಯೂರಿಟಿ ನೀಡಬೇಕು. ಇಬ್ಬರ ಶ್ಯೂರಿಟಿ ಇಬ್ಬರು ವಕೀಲರು ಕೊಟ್ಟಿದ್ದಾರೆ, ಪುರುಷೋತ್ತಮ್ ಮತ್ತು ಲೋಕೇಶ್. ಸೊ ಈ ಮುಖಾಂತರ ವಕೀಲರು ಆ ಶ್ಯೂರಿಟಿಯ ಪ್ರಕ್ರಿಯೆ ಏನಿದೆಯಲ್ಲ, ಷರತ್ತಿನ ಪ್ರಕ್ರಿಯೆ ಏನಿದೆಯಲ್ಲ ಜಾಮೀನ್ದು, ಅದನ್ನು ಪೂರ್ಣಗೊಳಿಸಿದ್ದಾರೆ. ಕೋರ್ಟ್ಗೆ ಪಾಸ್ಪೋರ್ಟ್ ಸಲ್ಲಿಕೆ ಆಗಬೇಕು, ಜೊತೆಗೇನೆಂದರೆ ಒಂದಷ್ಟು ವಿವರಗಳನ್ನು ನಿಬಂಧನೆಗಳನ್ನು ಪಾಲನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಆ ಸಂತ್ರಸ್ತೆಯ ಮನೆ ಸುತ್ತಮುತ್ತ ಓಡಾಡಂಗಿಲ್ಲ. ಸೊ ಇದೆಲ್ಲವೂ ಕೂಡ ಇರುತ್ತೆ. ಅಂತೂ ಇಂತೂ ಜಾಮೀನು ಷರತ್ತನ್ನು ವಕೀಲರು ಪೂರೈಸಿದ್ದಾರೆ. ಇದಾದ ಮೇಲೆ ಅದನ್ನು ಎಲ್ಲ ವಿವರಗಳನ್ನು ಕೋರ್ಟಿಗೆ ಕೊಟ್ಟು ಅಲ್ಲಿಂದ ಬಿಡುಗಡೆಯ ಪ್ರಕ್ರಿಯೆ. ಬೇಲ್ನಲ್ಲಿ ರೇವಣ್ಣ ಬಿಡುಗಡೆ ಆಗ್ತಾ ಇರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ HD ಕುಮಾರಸ್ವಾಮಿ ಹೇಳಿದ್ದಾರೆ, ಹೋಗಿ ಹಾರ ತುರಾಯಿ ಇಟ್ಕೊಂಡು ಈ ಭಾಜಂತ್ರಿಗಳನ್ನೆಲ್ಲ ಇಟ್ಕೊಂಡು ಹೋಗಿ ಅವ್ರನ್ನ ಸ್ವಾಗತ ಮಾಡಬೇಡಿ, ದಯವಿಟ್ಟು ಇದು ನಮ್ಮ ಮನಸ್ಸಿಗೆ ಬೇಜಾರಾಗಿದೆ, ಇದು ಯಾವುದೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಇದು ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ. ನಿನ್ನೆ ದಿನದ ಏನೋ ಈ ಒಂದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಹೀನಾಯ ಘಟನೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಆ ಘಟನೆಗೆ ಸಂಬಂಧಪಟ್ಟಾಗೆ ರೇವಣ್ಣ ಅವರ ಮೇಲೂ ಏನೋ ಒಂದು SITಯಿಂದ ಆರೋಪವನ್ನು ಇವತ್ತು ಎದುರಿಸಬೇಕಾಗಿತ್ತು. ಅದರ ಹಿನ್ನೆಲೆಯಲ್ಲಿ ರೇವಣ್ಣ ಅವರಿಗೆ ನಿನ್ನೆ ದಿನ ಏನು ಒಂದು ನಿರೀಕ್ಷಣಾ ಜಾಮೀನು ದೊರಕಿದೆ. ನಿರೀಕ್ಷಣಾ ಜಾಮೀನು ದೊರಕಿದೆ ಅಂತೇಳಿ ನಾನು ಸಂತೋಷ ಪಡ್ತೇನೆ ಅಂತಕ್ಕಂಥದ್ದನ್ನು ಯಾರೂ ಭಾವಿಸ್ಬೇಕಾಗಿಲ್ಲ. ನನ್ನ ಕಾರ್ಯಕರ್ತರಿಗೂ ಹೇಳ್ತಕ್ಕಂಥದ್ದು, ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಅಂತ ಹೇಳಿ, ನಿರೀಕ್ಷಣಾ ಜಾಮೀನು ಅಲ್ಲ, ರೆಗ್ಯುಲರ್ ಜಾಮೀನು ಸಿಕ್ಕಿದೆ ಅಂತ ಹೇಳಿ ಪಟಾಕಿ ಹೊಡೆಯತಕ್ಕಂಥದ್ದು, ಸಂಭ್ರಮ ಆಚರಣೆ ಮಾಡ್ತಕ್ಕಂಥದ್ದು ಇವತ್ತು ಆ ಸಮಯ ಅಲ್ಲ. ಇದು ಇಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಯ ಸತ್ಯಾಸತ್ಯತೆಗಳು ಹೊರಗೆ ಬಂದು ಯಾರು ತಪ್ಪಿತಸ್ಥಿದ್ದಾರೆ, ಎರಡೂ ರೀತಿಯಲ್ಲಿರ್ತಕ್ಕಂಥ ತಪ್ಪಿತಸ್ಥರಿಗೆ ಪ್ರಾಮಾಣಿಕವಾದಂಥ ಶಿಕ್ಷೆ ದೊರಕತಕ್ಕಂಥದ್ದಾದರೆ ಅವತ್ತು ಸಂಭ್ರಮಾಚರಣೆ ಮಾಡಿ ಅಂತಕ್ಕಂಥದ್ದನ್ನು ಕಾರ್ಯಕರ್ತರಿಗೆ ಹೇಳ್ತೀನಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.